ಇನ್ನು ಇದರ ನಡುವೆ ಅಧಿವೇಶನದಲ್ಲಿ ಅನುದಾನದ ಬಗ್ಗೆ ರಂಗನಾಥ್ ಅವರು ಪ್ರಸ್ತಾಪ ಮಾಡ್ತಾರೆ. ಅದು ತಮ್ಮದೇ ಸಿಎಂ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ ಕುಣಿಗಲ್ ರಂಗನಾಥ್ ಅವರು. ಮಧುಗಿರಿಗೆ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಆದ್ರೆ ನನ್ನ ತಾಲೂಕಿಗೆ 1 ಕೋಟಿ ಕೂಡ ಕೊಟ್ಟಿಲ್ಲ. ನನ್ನ ತಾಲೂಕಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಕೇವಲ 20 ರೈತರಿಗೆ ಮಾತ್ರ ಸಾಲ ಕೊಟ್ಟಿದ್ದಾರೆ ನನ್ನ ತಾಲೂಕಲ್ಲಿ ಅಂಥೇಳಿ ಸಿಎಂ ಅವರ ಗಮನಕ್ಕೆ ತರ್ತಾ ಇದ್ದೀನಿ ಇದನ್ನ ಅಂಥೇಳಿ ಶಾಸಕ ಕುಣಿಗಲ್ ರಂಗನಾಥ್ ಅವರು ಮಾತಾಡಿದ್ರು. ಆದರೆ ಇವತ್ತು ಅವರ ಒಂದು ಮಾತಿನ ಧಾಟಿ ಸ್ವಲ್ಪ ಗಡ್ಸಾಗಿತ್ತು. ನನ್ನ ತಾಲೂಕಲ್ಲಿ 4 ಲಕ್ಷ ಪಾಣಿ ಇದೆ, ಸುಮಾರು 1 ಲಕ್ಷ ಜನ ರೈತರಿದ್ದಾರೆ. ಕೇವಲ ಅಲ್ಪಾವಧಿಯಲ್ಲಿ 20 ಜನಕ್ಕೆ ಮಾತ್ರ ಸಾಲ ಕೊಟ್ರೆ ಯಾವ ಕಾರಣಕ್ಕೋಸ್ಕರ ಈ DCC ಬ್ಯಾಂಕು ಮತ್ತು ಇನ್ನಿತರದ್ದು ಬೇಕು? ಇವತ್ತು ನಬಾರ್ಡಿಂದ ಸಾಲ ಬರುತ್ತೆ ಅಂತಂತಾರೆ, ಅದನ್ನು ತಾನೇ ಟ್ಯಾಕ್ಸ್ ಪೇಯ್ಡ್ ಮನಿ ಅಲ್ವೇ? ಅದು ಭಾರತ ಸರ್ಕಾರದಾಗ್ಲಿ ನಬಾರ್ಡಿಂದ ಆಗಲಿ ಇದು ನಾನು ಕೇಳ್ತಿರೋದು ಮಾನ್ಯ ಸಭಾಧ್ಯಕ್ಷರು ರೈತರ ರಕ್ಷಣೆಗೆ ಬರಬೇಕಾಗಿದೆ. ಇದು ಎಲ್ಲಿವರೆಗೂ ಇವತ್ತು ಬಹಳಷ್ಟು ಜನ ಎಲ್ಲ ಸದಸ್ಯರಿಗೂ ಆಗಂತ ನಾವು ಮಾನ್ಯ ಸಭಾಧ್ಯಕ್ಷರೇ, ಎಲ್ಲಿವರೆಗೂ ನಾವು ಇಂಟರ್ವ್ಯೂನ್ ಆಗೋದಿಲ್ವೋ ಅಲ್ಲಿವರೆಗೂ ರೈತರಿಗೆ ಒಂದು ರೀತಿಯ ಅವರ ಹಣವನ್ನ ರಾಜಕೀಯ ಲಾಭಕ್ಕೋಸ್ಕರ ಕಪಿ ಮುಷ್ಟಿಲಿ ಇಟ್ಕೊಂಡಿರಂತ ಈ ಸಂಘಗಳನ್ನ ಬದಲಾವಣೆ ತರಲಿಲ್ಲ ಅಂದ್ರೆ, ಇದು ರೈತರಿಗೆ ಆಗಂತ ಅನ್ಯಾಯನ ಸರಿಪಡಿಸಲಿಲ್ಲ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಏನು ಇವತ್ತು ಬಡವರ ಬಗ್ಗೆ ಇರೋಂಥ ಸರ್ಕಾರನ ಕೆಟ್ಟ ಹೆಸರು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಿಮ್ಮನ್ನ ಬಳಸ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭ. ಇನ್ನು ನಾನು ಸದನದಲ್ಲಿ ಸಿಟ್ಟು ಆಕ್ರೋಶವನ್ನೇನು ಹೊರಹಾಕಿಲ್ಲ, ನಾನು ಮಾತಾಡೋದೇ ಹೀಗೆ ಅಂತ ಹೇಳಿ ಟಿವಿ9 ಜೊತೆಗೆ ಮಾತನಾಡುವಂತಹ ಕುಣಿಗಲ್ ಶಾಸಕ ರಂಗನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ಅದು ಪಕ್ಷದ ಆಂತರಿಕ ವಿಚಾರ, ರೈತರು ಕೃಷಿ ಸಾಲದ ಬಗ್ಗೆ ಸಿಎಂ ಗಮನಕ್ಕೆ ನಾನು ತಂದಿದ್ದೀನಿ ಅನ್ನುವಂಥದ್ದನ್ನ ಹೇಳಿದ್ರು. ನಾವು ಪ್ರತಿನಿಧಿ ಪ್ರಮೋದ್ ಕುಣಿಗಲ್ ರಂಗನಾಥ್ ಅವರನ್ನ ಮಾತಾಡಿಸಿದ್ದಾರೆ, ಬನ್ನಿ ನೋಡೋಣ. ಇವತ್ತು ಮುಖ್ಯಮಂತ್ರಿಗಳಿಗೆ ನೀವು ನೇರವಾಗಿ ಗಟ್ಟಿ ಸವಾಲನ್ನು ಕೇಳಿದ್ರಿ, ತುಂಬ ಕೋಪೋದ್ರಿಕ್ತವಾಗಿ ಒಂದಿಷ್ಟು ಸವಾಲುಗಳನ್ನು ಕೂಡ ಕೇಳಿದ್ರಿ. ಸಾಮಾನ್ಯವಾಗಿ ವಿಪಕ್ಷದ ಶಾಸಕರು ಮುಖ್ಯಮಂತ್ರಿಗಳನ್ನ ಈ ರೀತಿಯಾಗಿ ಕೇಳುವಂಥದ್ದು. ಆದರೆ ನಿಮ್ಮ ಇವತ್ತಿನ ಕೋಪ ನೋಡ್ತಾ ಇದ್ದರೆ ಆಡಳಿತಾರೂಢ ಪಕ್ಷದ ಶಾಸಕರಾಗಿ ಇಷ್ಟೊಂದು ಆಕ್ರೋಶ, ಸಿಟ್ಟು, ಅದು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇರುವಂಥದ್ದು, ಈ ಥರ ಸಿಟ್ಟಿಂದ ಕೇಳ್ತಾ ಇರುವಂಥದ್ದು ಯಾವ ಕಾರಣ? ನಾನು ಸಿಟ್ಟು ಆಕ್ರೋಶ ಅಲ್ಲ, ನಾನು ಮಾನ್ಯ ಮುಖ್ಯಮಂತ್ರಿಗಳು ತಮಾಷೆಗೆ ಹೇಳಿದ್ರು ಏನೋ ಆಕ್ರೋಶವಾಗಿ ನಮ್ಮ ಶಾಸಕರು ಕೇಳ್ತಾ ಇದ್ದಾರೆ ಅಂತ. ನನ್ನ ಕೂಗು, ನನ್ನ ಒಂದು ಏನು ಧ್ವನಿ ಎತ್ತಿರೋಂಥದ್ದು, ಒಬ್ಬ ರೈತ ತಾನು ಒಂದು ಆಶ್ರಯ ಪಡೆಯುವಂಥದ್ದು ಸರ್ಕಾರದಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ. ಇವತ್ತು ನೀವು ಸಂಘ ಸಂಸ್ಥೆಗಳಿಗೆ ಕೊಡಬೇಕಾದಂಥ ಹಣ 3 ಲಕ್ಷದಿಂದ 10 ಲಕ್ಷವರೆಗೂ ಕೊಡ್ಬೋದು ನೀವು. ಇವತ್ತು ಅಲ್ಪಾವಧಿ ಸಾಲ ಮತ್ತು ದೀರ್ಘಾವಧಿ ಸಾಲ ಅಂತ ಇದೆ. ನೀವು ಕುಣಿಗಲ್ ತಾಲೂಕಿಗೆ ಕೇವಲ 20 ಜನಕ್ಕೆ ದೀರ್ಘಾವಧಿ ಸಾಲ ಕೊಟ್ಬಿಟ್ಟು ನಾನು ಸಾಲ ಕೊಟ್ಟಿದ್ದೀನಿ ಅಂತ DCC ವ್ಯವಸ್ಥೆಯಲ್ಲಿ ಆಗ್ತಿರೋದನ್ನು ನಾನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ. ನಾನು ಇವತ್ತು ನೀವು ಅದು ಯಾವುದೇ ಕಾರಣಕ್ಕೂ ಸರ್ಕಾರ ಇಂಟರ್ವ್ಯೂನ್ ಆಗಬಾರ್ದು ಅಂತ ಅವ್ರು ಹೇಳೋಂಥ ಮಾತು, ಚುನಾವಣೆ ನಡೆಯುತ್ತೆ ಅದರಿಂದ ನಮ್ಮ ಕೈಲಿದೆ ಪರಿಮಿತಿಲಿದೆ ಅಂತ ಅವ್ರು ಹೇಳೋ ಮಾತು. ನಾನು ಕೇಳ್ತೇನೆ, ಇದು ನಬಾರ್ಡಿಂದ ದುಡ್ಡು ಬರಲಿ, ಅದು ಇಂಡಿಯನ್ ಗೌರ್ಮೆಂಟಿಂದ ದುಡ್ಡು ಬರಲಿ, ಟ್ಯಾಕ್ಸ್ ಪೇಯ್ಡ್ ಮನಿ ಬರೋದು, ಯಾರು ಒಬ್ಬರು ನಿಯಂತ್ರಣ ಮಾಡಬೇಕಲ್ಲ. ಇವತ್ತು ನನ್ನ ತಾಲೂಕಿಗೆ ಸುಮಾರು 15 ಜನಕ್ಕೆ ಕೊಟ್ಬಿಟ್ಟು ನಾವೆಲ್ಲ ಕೊಟ್ಟಿದ್ದೀವಿ ರೈತರಿಗೆ ಅಂತಂದರೆ, ನನ್ನ 4 ಲಕ್ಷ ಪಾಣಿ ಇದೆ, 1 ಲಕ್ಷ ಜನ ರೈತರ ಕುಟುಂಬದವರು ಇದ್ದಾರೆ. ಇದಕ್ಕೆ ಯಾರು ಉತ್ತರ ಕೇಳೋರು? ಸೊ ಆ ಕಾರಣಕ್ಕೋಸ್ಕರ ಇದನ್ನು ನಾನು ಪ್ರೈವೇಟ್ ಬಿಲ್ಲೇ ತರಲಿಕ್ಕೆ ಕೊಟ್ಟಿದ್ದೇನೆ. ಹೇಗಾದರೂ ಮಾಡಿ ಇವತ್ತು ಗುರಿ ತೋರಿಸ್ತಾವ್ರೆ, ಏನು ರೈತರುಗಳಿಗೆ ಇಷ್ಟೇ ಕೊಡಬೇಕು ಅಂತ. ಗುರಿ ಮಾಡ್ತಿರೋರು ಯಾರು? ಟಾರ್ಗೆಟ್ನ ಅವರು DCCಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ರಾಜಕೀಯ ಲಾಭಕ್ಕೋಸ್ಕರ, ತನ್ನ ಮತಗಳನ್ನು ಆಕಸ್ಲಿಕ್ಕೋಸ್ಕರ, ತಮ್ಮ ಮತ ರಕ್ಷಣೆಗೋಸ್ಕರ ಈ ಒಂದು ಸ್ವಾರ್ಥದ ಚಿಂತನೆ ಇರೋಂಥದ್ದನ್ನು ಬದಲಾವಣೆಗೋಸ್ಕರ ನಾನು ಸರ್ಕಾರದ ಒಂದು ಮಧ್ಯಸ್ಥಿಕೆಯನ್ನು ಕೇಳ್ತಾ ಇದ್ದೀನಿ. ಅದು ಮುಂದಿನ ದಿನಗಳು ಮಾಡ್ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ವಿಚಾರ ನೀವು ಈಗ ಮಧುಗಿರಿನ ಕಂಪೇರ್ ಮಾಡಿದ್ರಿ, ಮಧುಗಿರಿಗೆ 1,000 ಕೋಟಿ ಕೊಡ್ತಾರೆ, ನನಗೇನು ಕೊಟ್ಟಿಲ್ಲ ಅಂತ. ಈಗ ಮಧುಗಿರಿ ಕ್ಷೇತ್ರ ರಾಜಣ್ಣ ಅವ್ರದ್ದು, ನೀವು ಪರೋಕ್ಷವಾಗಿ ರಾಜಣ್ಣ ಅವ್ರನ್ನ ಗುರಿಯಾಗಿಸಿ ಹೇಳ್ತಾ ಇದ್ದೀರಾ. ನಾನು ಈಗ ರಾಜಣ್ಣ ಅವ್ರ ಬಗ್ಗೆ ಗೌರವ ಇದೆ, ಆದರೆ ಇವಾಗ ಅವರು DCC ಅಧ್ಯಕ್ಷರು ಯಾರ್ಯಾರು ಇರ್ತಾರೆ ಪ್ರತಿ ಬಾರಿ ಈ ಥರ ಆಗ್ತಾರಂಥ ತಾರತಮ್ಯದ ವಿಚಾರದಲ್ಲಿ ಬದಲಾವಣೆಯನ್ನು, ಟ್ಯಾಕ್ಸ್ ಪೇಯ್ಡ್ ಮನಿ ಏನು ನಬಾರ್ಡಿಂದ ಬರೋಂಥದ್ದು ರೈತರಿಗೆ ಕೊಡಬೇಕಂತ ಸಾಲವನ್ನು ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಬಿಂದಿಗೆ ಇದ್ದರೆ ಎಲ್ಲರಿಗೂ ಹಂಚಿ, ಇಲ್ಲ ಒಂದು ಚಂಬ್ ಬಂದರೆ ಅಷ್ಟೇ ಕಡಿಮೆ ಮಾಡಿ ಎಲ್ಲರಿಗೂ ಬರೋಂಥದ್ದು ಮಾಡಿಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ತಪ್ಪೇನಿದೆ? ಈ ಮಾತಿಗೆ ಅಥವಾ ವಿಪಕ್ಷ ನಾಯಕರುಗಳು ಕೂಡ ಅದನ್ನು ಬಳಸ್ಕೊಂಡ್ರು. ವಿಪಕ್ಷ ನಾಯಕರು ಏನು ಹೇಳಿದ್ರು ಅಂದರೆ, ಈಗಾಗಲೇ ಸರ್ಕಾರದಲ್ಲಿ ಬದಲಾವಣೆ ಆಗ್ತಿದ್ದಾರೆ, ಮುಖ್ಯಮಂತ್ರಿಗಳ ಬದಲಾವಣೆ ಅಂತ. ನಿಮ್ಮ ಮಾತು ನಿಮ್ಮ ಕಾಂಗ್ರೆಸ್ ಮನೆಯ ಕುರ್ಚಿ ಕದನಕ್ಕೂ ಕೂಡ ವೇದಿಕೆ ಆಯಿತು, ವಿಪಕ್ಷದವರು ಕೂಡ ಟೀಕೆ ಮಾಡ್ತಿದ್ರು. ಅಂದರೆ ಈ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ನೋಡ್ತೀರಿ? ಅದೇನೋ ಹೇಳ್ತಾರಲ್ಲ, ನನ್ನ ರೈತರಿಗೆ ಆಗ್ತಿರೋಂಥ ನೋವನ್ನ ನಾನು ಹೇಳ್ಕೊಂಡ್ರೆ ವಿರೋಧ ಪಕ್ಷದವರು ಅದನ್ನು ಬಳಸ್ಕೊಳೋಕ್ಕೆ
ರೈತರ ಪರ ನಿಂತ್ಕೋಬೇಕೇ ಹೊರತು ಅವರು ವಿರೋಧವನ್ನು ಮಾಡಲಿಕ್ಕೆ ಪಕ್ಷದ ಲಾಭವನ್ನು ಪಡೀಲಿಕ್ಕೆ ಅವ್ರು ಬಳಸ್ಕೊಂಡಿರೋದು ತಪ್ಪು ಅಂತ ನಾನು ಭಾವಿಸ್ತೇನೆ. ಇವತ್ತು ನಾನು ಕೇಳ್ತಿರೋಂಥದ್ದು ನನ್ನ ರೈತರ ಹಿತವನ್ನು ಕಾಪಾಡಲಿಕ್ಕೆ ನಾನು ಎತ್ತಿರೋಂಥ ಪ್ರಶ್ನೆನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ತಾರತಮ್ಯನ ಬದಲಾವಣೆ ಮಾಡಿಕೊಡ್ಬೇಕು ಅಂತೇಳಿ ನಾನು ನನ್ನ ಕೂಗನ್ನು ಕೇಳಿದ್ದೇನೆ. ಅದಕ್ಕೋಸ್ಕರ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇದಿಷ್ಟು ಶಾಸಕರಾದಂಥ ರಂಗನಾಥ್ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಪ್ರಮೋದ್, TV9 ಬೆಳಗಾವಿ.